ರಾಜ್ಯಸಭೆಯಲ್ಲಿ ನಡ್ಡಾ ಮತ್ತು ಖರ್ಗೆ ಅವರ ಮಧ್ಯೆ ವಾಕ್ಸಮರ. ಯಾಕೆ? CISF ನಿಯೋಜನೆ ಮಾಡಿದ್ದೀರಿ, ಸರಿ ಇಲ್ಲ ಅಂತ ಖರ್ಗೆ ಅವರದ್ದು. ಮತ್ತು ನೀವು ಈ ಥರ ಹೌಸನ್ನು ನಿಲ್ಲಿಸಬಾರ್ದು. ಖರ್ಗೆ ಅವರು ಜೈಟ್ಲಿ ಸುಷ್ಮಾ ಸ್ವರಾಜ್ ಅದನ್ನೇ ಮಾಡಿದ್ರೆ ನಾವು ಅದೇ ಮಾಡ್ತಿದ್ದೀವಿ ಅಂತ. ಹಾಗೆ ಮಾಡಿರಿ, ಒಬ್ಬರ ಮೇಲೆ ಒಬ್ಬರು ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಏನು ಚೆನ್ನಾಗಿರುತ್ತೆ ಸರ್, ಏನು ಕೇಳಿಸೋದೇ ಇಲ್ಲ, ಕುರ್ಚಿ ಎಲ್ಲ ಸವಿಯಲ್ಲ. ಓಕೆ, ಬೇಗ ಬೇಗ ಖಾಲಿ ಮಾಡ್ಕೊಂಡು ಆಚೆ ಹೋಗ್ತೀರಿ, ಕೂತ್ಕೊಳ್ಳೋದೇ ಇಲ್ವಲ್ಲ, ಕ್ಲೀನಾಗಿರುತ್ತೆ. ಇಲ್ಲ ವರ್ಷದ ಕಷ್ಟ ಇಲ್ಲ, ಮೇಂಟೆನೆನ್ಸ್ ಜಾಸ್ತಿ ದಿನ ಬಾಳಿಕೆಗೆ ಬರುತ್ತೆ. ನಿಜ. ಪ್ರಜಾಪ್ರಭುತ್ವ ಎಂಬ ಜೋಕ್ ಚೆನ್ನಾಗಿ ಆಡ್ತಾ ಇದೆ. ಸರಿ, ಆಗ ಹೇಳಿದ್ರು. ಆಮೇಲೆ ಇವ್ರು ಹೇಳಿದ್ರೆ CISF ಅಲ್ಲ ರೀ, ಅವ್ರು ಸಪ್ಸತ್ತಿನ ಭದ್ರತಾ ಸಿಬ್ಬಂದಿ ಮಾರ್ಷಲ್ಲು ಮತ್ತು ಸಭೆ ಎಲ್ಲ ಮಾಡೋದಂತ. ಅವೆಲ್ಲ ಸುಳ್ಳು, ಯಾರು ಅಮಿತ್ ಶಾ ನಡೆಸ್ತಾರ, ನೀವು ನಡೆಸ್ತೀರಾ ಅಂತ ಸಭಾಧ್ಯಕ್ಷರನ್ನು ಕೇಳ್ಬಿಟ್ರಂತೆ ಖರ್ಗೆ ಅವರು. ಜಗಳ ನಡೆದಿದೆ, ಪಟಾಪಟ ಅಂತ ಮಾತಾಡ್ಕೊಂಡಿದ್ದಾರೆ. ಎಲ್ಲ ಸದನಗಳಲ್ಲಿ ಅವ್ರದ್ದಕ್ಕೆ ನೇಮಕವಾದಂಥ ಎಕ್ಸೆಪ್ಟ್ 1 or 2 ಪೋಸ್ಟ್ಸ್ ಬಿಟ್ಬಿಟ್ರೆ ಮಿಕ್ಕಿದ್ದೆಲ್ಲ ನೇಮಕವಾದ ಭದ್ರತಾ ಸಿಬ್ಬಂದಿ ಇರಲ್ಲ. ಸ್ಥಳೀಯ ಪೊಲೀಸ್ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಇದನ್ನು ಆಯ್ಕೆ ಮಾಡಿಕೊಂಡು ಅವ್ರನ್ನ ಮಾರ್ಷಲ್ಗಳಾಗಿ ಮಾಡಿರ್ತಾರೆ. ಅವರು ವರ್ಕ್ ಮಾಡ್ತಾರೆ, ಹೋಗ್ತಾರೆ. ಕಾಕಿ ಬಟ್ಟೆಯಲ್ಲಿ ಸದನದ ಒಳಕ್ಕೆ ಬಂದು ಕೆಲಸ ಮಾಡುವುದಕ್ಕೆ ಯಾವ ಸದನಗಳಲ್ಲೂ ಅವಕಾಶ ಇಲ್ಲ, ಜಾಗ ಇಲ್ಲ. ಭಾಳ ಹಿಂದೆ ಯಡಿಯೂರಪ್ಪನವ್ರು CM ಆಗಿದ್ದಾಗ ಸಿದ್ದರಾಮಯ್ಯನವರೇ ಪ್ರತಿಪಕ್ಷದ ನಾಯಕರು ಆಗಿದ್ದರು ಅಂತ ನನ್ನ ನೆನಪು. ಈ ಬಿದ್ರಿ ಒಳಕ್ಕೆ ಬಂದುಬಿಟ್ರು ಅಂತ ದೊಡ್ಡ ಗಲಾಟೆ ಆಗೋಗಿತ್ತು. ಶಂಕರ ಮಹಾದೇವ ಬಿದ್ರಿ, SM ಬಿದ್ರಿ ಕಮಿಷನರ್ ಆಗಿದ್ದರು, ಒಳಕ್ಕೆ ಬಂದುಬಿಟ್ರು ಅಂತ ಭಾಳ ದೊಡ್ಡ ಗಲಾಟೆ ಆಗಿಬಿಟ್ಟಿತ್ತು. ಸಾಮಾನ್ಯವಾಗಿ ಸದನದ ಒಳಕ್ಕೆ ಮತ್ತು ಮೊಗಸಾಲೆ ಹತ್ರಕ್ಕೆ ಓಕೆ ಬಂದಲ್ಲ, ಆಫೀಸರ್ಸ್ ಯಾರಿಗೋ ನಮಸ್ಕಾರ ಹೇಳೋದು, ಏನೋ ಮಾತಾಡೋದು ಗೀತಾಡೋದಲ್ಲ, ಸದನದ ಒಳಕ್ಕೆ ಬರಬಾರ್ದು ಅಂತಿದೆ. ಎಸ್, ಬೆಂಗಳೂರಿಗೆ 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ, ನನಗೆ ಜೀನಿ ಸ್ಲಿಮ್ ತಗೊಂಡ್ ಫುಲ್ ಖುಷಿ ಇದನ್ನೀಗ. ಮತ್ತೊಂದು ಹೊಸ ಟನಲ್ ರೋಡ್ ಘೋಷಣೆ ಆಗಿದೆ. ಹೆಬ್ಬಾಳದ ST ಮಾಲ್ನಿಂದ GKVK-ವರೆಗೂ 1.5 ಕಿಲೋಮೀಟರ್ ಈ ಹೊಸ ಟನಲ್ ರಸ್ತೆ ನಿರ್ಮಾಣವಾಗಲಿದೆ ಅಂತ DCM DK ಶಿವಕುಮಾರ್ ಹೇಳಿದರು. ಜೊತೆಗೆ ಕ್ಯಾಬಿನೆಟ್ನಲ್ಲಿ ಯೋಜನೆಗೆ ಅನುಮತಿ ಪಡೆದು 2 ವರ್ಷದಲ್ಲಿ ಕಾಮಗಾರಿ ಮುಗಿಸ್ತೀವಿ ಅಂದರು. ಹೆಬ್ಬಾಳದ ಹೊಸ ಮೇಲ್ಸೇತುವೆಯಲ್ಲಿ ಗಾಡಿ ಓಡಿಸುವ ಮೂಲಕ ಪರಿಶೀಲನೆ ಮಾಡಿದ್ರು. ಆಗಸ್ಟ್ 15ರ ಒಳಗೆ ಸಂಚಾರಕ್ಕೆ ಮುಕ್ತಗೊಳಿಸ್ತೀವಿ ಅಂದರು. ಆಗಸ್ಟ್ 10ನೇ ತಾರೀಕು ಉದ್ಘಾಟನೆಗೆ ಅಂತ ಹಳದಿ ಮಾರ್ಗ ಪರಿಶೀಲನೆಯನ್ನ ಮಾಡಿದ್ದಾರೆ. ಮೋದಿ ಅವರು ಬರ್ತಾರೆ, ಆದರೆ ರೋಡ್ ಶೋ ಆಗಲಿ ಮತ್ತೊಂದಾಗಲಿ ಅದ್ಯಾವುದಕ್ಕೂ ಕೂಡ ಅನುಮತಿ ಇಲ್ಲ. ಅವರೇ ಬೇಡ ಕೇಳಿಲ್ಲ ಅಂತೆ ಸರ್. ಅವ್ರು ಬರ್ತಾರೆ ಅಂತ ಅಷ್ಟೇ ಹೇಳಿರೋದು, ಇದು ಯಾವುದಕ್ಕೂ ಪರ್ಮಿಷನ್ ಕೇಳಿಲ್ಲ. ಟನಲ್ ರೋಡು ಬೇಕು, ಅಲ್ಲಿ ಏನಾರು ಒಂದು ಬೇಕು ಡಿಕಂಜೆಸ್ಟ್ ಮಾಡೋಕ್ಕೆ ಟ್ರಾಫಿಕ್ಕನ್ನು. 2 ವರ್ಷದಲ್ಲಿ ಮಾಡ್ತೀವಿ ಅಂತಿದ್ದಾರೆ ಸರ್. ಗೊತ್ತಿಲ್ಲ, ಸಾಮಾನ್ಯ ಇಂಡಿಯಾನಲ್ಲಿ ಬಿಲ್ಗಳೆಲ್ಲ ಬೇಗ ಆಗತ್ವೆ. ಕೆಲಸ ಬಿಲ ಓಕೆ, ಬೇಕೊರಿತಾರೆ, ಕೊರಿಯೋ ಎಕ್ಸ್ಪರ್ಟ್ಸ್ ಇರ್ತಾರೆ ನಮ್ಮ ಹತ್ರ. ಎಕ್ಸ್ಪರ್ಟ್ಸ್, ರೈಟ್. ಪ್ರಜಾಪ್ರಭುತ್ವದಲ್ಲಿ ಭಾರತದಲ್ಲಿ ಒಳ್ಳೆ ಡಿಗ್ಗರ್ಸ್ ಇರ್ತಾರೆ. ಡಿಗ್ಗರ್ಸ್ ಯಾವುದು ಅಂತ ಅರ್ಥ ಮಾಡ್ಕೋಬೇಕಷ್ಟೇ. ಗೊತ್ತಿಲ್ಲ, ಇದು ನಿಜವಾದ ಡಿಗ್ಗಿಂಗ್, ಇದು ಆಗಬೇಕಾಗತ್ತೆ. ಮಾಡಲಿ, ಗೊತ್ತಿಲ್ಲ, ಕಾಸೆಲ್ಲಿದೆ ಗೊತ್ತಿಲ್ಲ. ಮತ್ತೆ ಪ್ರೈವೇಟ್ ಅಂತೀರಿ, ಇದಕ್ಕೆ ಟೋಲ್ ಹಾಕ್ತೀರಿ. ಕಾಂಗ್ರೆಸ್ನವ್ರು ಬೇರೆ ಕಡೆ ಮಾತ್ರ ಬೈಕೊಂಡು ಓಡಾಡ್ತೀರಿ, ಏನಿಲ್ಲ ಅದಕ್ಕೆ ಟೋಲ್ ಅಂತ ಬೈಕೊಂಡು ಓಡಾಡ್ತೀರಿ. ಹೇಳಿಲ್ವ ನಾನು ಆಗಲೇ, ಅಲ್ಲಿದ್ದಾಗ ಅಲ್ಲಿ, ಇಲ್ಲಿದ್ದಾಗ ಇಲ್ಲಿ ಜಂಪ್ ಆಗೋದಷ್ಟೇ. ಎಸ್. ಇನ್ನು ಅನಿಲ್ ಅಂಬಾನಿಗೆ 17,000 ಕೋಟಿ ಸಾಲ ವಂಚನೆ ಅಂತೆ. ಸಾಲ ಕೊಟ್ಟಿದ್ದನ್ನು ಅವ್ರು ಡೈವರ್ಟ್ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ಕಡೆಗೆ. ಇನ್ಫ್ರಾಸ್ಟ್ರಕ್ಚರ್, ಯೆಸ್ ಬ್ಯಾಂಕಿಂದ ಯಾವುದೋ ಒಂದು 3,000 ಕೋಟಿನ ಎಲ್ಲ ಇವತ್ತು ED ಅವರು ಕರೆಸಿ ಬೆಳಗಿನ ಸಂಜೆವರೆಗೂ ಪ್ರಶ್ನೆ ಎಲ್ಲ ಕೇಳಿದ್ದಾರೆ. ಪ್ರಶ್ನೆ ಎಲ್ಲ ಕೇಳ್ಕೊಳ್ಳಿ, ಉಪ್ಪಿನಕಾಯಿ ಹಾಕೊಂಡು ನೆಕ್ಕಳಿ ಬರೆದಿಟ್ಕೊಂಬಿಟ್ಟು ಜೋಬಲ್ಲಿ ಕಾಗದದಲ್ಲಿ. ಈ ಕತ್ತೆ ಕಾಯ್ತಾ ಇದ್ರ ಬ್ಯಾಂಕ್ನವ್ರುಗಳು. 39 ಬ್ಯಾಂಕ್ ಇನ್ವಾಲ್ವ್ಡ್ ಅಂತೆ ಇದರಲ್ಲಿ. ಟೋಟಲ್ 20,000 ಚಿಲ್ಲರೆ ಕೋಟಿ ಅಂತೆ. ಡೈವರ್ಷನ್ ಸದ್ಯಕ್ಕೆ ಇವ್ರು 3,000 ಕೋಟಿ ಅಂತಿದ್ದಾರೆ, ಉಳಿದಿದ್ದು ಹೇಳ್ತಿದ್ದಾರೆ ಡೈವರ್ಷನ್ ಆಗಿದೆ, ಅದೇನೋ ಮಿಸ್ಯೂಸ್ ಆಗ್ತಾ ಇದೆ ಅಂತ. ಹೆಂಗೆ ಸಾಧ್ಯ? ಈ ಪಾರ್ಟಿಗೆ ದುಡ್ಡಿಲ್ಲ ಅಂತ ಗೊತ್ತಿತ್ತು ಎಲ್ಲರಿಗೂ. ಪಾಪರ್ ಚೀಟಿ ಹೊಡಿತಾ ಇದ್ರು, ಹಾಳಾಗೋಗ್ಲಿ. ಆ ಮಲ್ಲಿಂದ ಆದ್ಮೇಲೆ ಪಾಠನಾರು ಕಲಿಬೇಕಿತ್ತಲ್ಲ ಬ್ಯಾಂಕ್ನವರು. ದೇಶದ ಜನ ಬಂದು ಸಾಲ ಕೇಳಬಿಟ್ರೆ ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಏನು ದಾಖಲೆಗಳು, ಏನು ಇದು ಟ್ರಾಕ್ಟರ್ ವಶಪಡಿಸ್ಕೊಂಡಿದ್ದೇನು, ಮನೆಗೆ ನೋಟಿಸ್ ಹಾಕ್ಕೊಂಡಿದ್ದೇನು, ಕೊಡಬಾರ್ದೆಲ್ಲ ಯಾರು ಅವ್ನು ಹೆಂಡತಿ ಸಿಕ್ಕಿದ್ರೆ ಕತ್ತು ಕೈ ಹಾಕ್ಬಿಟ್ಟು ತಾಳಿ ಕಿತ್ಕೊಂಡಿದ್ದೇನು. ಲಜ್ಗೆಟ್ಟವ್ರು ತಂದು ಬ್ಯಾಂಕ್ನವರು, ಅಂದರೆ ನಾನು ಬ್ಯಾಂಕಲ್ಲಿ ವರ್ಕ್ ಮಾಡೋರ್ಗೆ ಹೇಳ್ತಿಲ್ಲ, ನಡ್ಕೊಳ್ಳೋ ರೀತಿ ಆ ಮೇಲ್ಗಡೆ ಇರೋರಿಗೆ ಏನು ಪಾಠ ಕಲ್ತ್ರಿ ನೀವು ವಿಜಯ್ ಮಲ್ಯ ಕೇಸಲ್ಲಿ, ಪ್ರಕರಣದಲ್ಲಿ, ಚೌಸ್ಕಿ ಮೊಸ್ಕಿ ಕೇಸಲ್ಲಿ?
ಅವನು ಯಾವನ ನೀರವ್ ಮೋದಿ ಕೇಸಲ್ಲಿ ಹಾಗಾದ್ರೆ ಏನು ಪಾಠ ಕಲ್ತ್ರಿ ಬ್ಯಾಂಕ್ನವರು? ಮತ್ತೆ 20,000 ಕೋಟಿ ಹೋಯ್ತು ಅಂತಂದ್ರೆ ಅರ್ಥ ಏನು? ನಿಲ್ಲಿಸ್ಬಿಟ್ಟು ಗುಂಡೊಡಿಬೇಕು ಹೇಳ್ತೀನಿ ಇವ್ರುಗಳಿಗೆಲ್ಲ. ನಮ್ಮ ದುಡ್ಡನ್ನು ತೊಗೊಂಡೋಗಿ ಇವ್ರ ಅಪ್ಪನ ಮನೆ ದುಡ್ಡು ಥರ ಹ್ಯಾಂಡ್ಲ್ ಮಾಡ್ತಾರೆ. ಕಾಮನ್ ಮ್ಯಾನಿಗೆ ಮಾತ್ರ ಕಾಟ ಕೊಡ್ತಾರೆ ತಂದು. ಒಂದು ಸ್ಲ್ಯಾಬ್ ಇಳಿಸೋಕ್ಕೆ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ, ನೆಟ್ಟಿಗೆ GST ಸ್ಲ್ಯಾಬನ್ನು. ಅಲ್ಲಿ ಅವನಿಗೆ ಹೋಗಿ 20,000 ಕೋಟಿ ಕೊಡ್ತಾರಂತೆ. ಕೇಳಿ ಆ ಮೇಡಮ್ಗೆ, ಇದಕ್ಕೊಂದು ದೊಡ್ಡ ಐಡಿಯಾಲಜಿ ಉತ್ತರ ಕೊಡ್ತಾರೆ ಕೂತ್ಕೊಂಡು. ಎಸ್, ಮದುವೆಗೆ ಅಂತ ಮನೆಯಲ್ಲಿ ಇಟ್ಟಿದ್ದ ಆಭರಣಗಳನ್ನ ಕಳುವು ಮಾಡಲಾಗಿದೆ ಅಂತ ಹೇಳಿ ಸಿಆರ್ಪಿಎಫ್ನ ಮಹಿಳಾ ಅಧಿಕಾರಿಯೊಬ್ಬರು ಕಣ್ಣೀರಿಟ್ಟಿದ್ದಾರೆ. ತಮಿಳುನಾಡಿನ ವೇಲೂರು ಜಿಲ್ಲೆಯ ನಾರಾಯಣಪುರಂ ಗ್ರಾಮದ ಕಲಾವತಿ ಎಂಬುವರು 15,000 ಚಿನ್ನಾಭರಣ, 50,000 ದುಡ್ಡು, ರೇಷ್ಮೆ ಸೀರೆ ಎಲ್ಲ ಇಟ್ಟಿದ್ರಂತೆ. 24ನೇ ತಾರೀಕು ಕಳುವಾಗಿದೆ. ಸ್ಥಳೀಯ ಪೊಲೀಸರಿಗೆ ದೂರು ಕೊಟ್ಟರೆ ಯಾರು ಕೇರ್ ಮಾಡಿಲ್ಲ. ಆಕೆ ಜಮ್ಮು ಕಾಶ್ಮೀರದಲ್ಲಿ ಇದ್ದಾಳೆ. ಅವ್ರ ಅಮ್ಮ ಅಪ್ಪ ತಮ್ಮ ಎಲ್ಲ ಊರಲ್ಲಿದ್ದಾರೆ. ಅವ್ರ ಮನೆಯಲ್ಲಿ ಅವ್ರ ಅಮ್ಮ ದನ ಕಾಯಕ್ಕೆ ಹೋಗಿದ್ದಾಗ ಅದು ಕಳತನ ಹೋಗಿರೋದು. ಆಕೆ ಬಂದು ಗೋಳಾಡಿದಾಗ ಅಲ್ಲಿ CM ಬತ್ತಿದ್ರಂತೆ. ಅವ್ರು ಹೋಗಿ ಚೆಕ್ಕು ಮಾಡಿಲ್ಲ, ಏನೂ ಇಲ್ಲ. ಕೇಸಿನ FIRನ 3 ದಿನ ಆದ್ಮೇಲೆ ಮಾಡಿದ್ದಾರೆ. ಪಾಪ ಆಕೆ ಅಲ್ಲಿ ಅವಳ ಜಮ್ಮು ಕಾಶ್ಮೀರಲ್ಲಿ CRPF ಡ್ಯೂಟಿಲಿದ್ದಾಳೆ ಮೇಡಮು. ಆಂಟಿ ಟೆರರಿಸ್ಟ್ ಆಕ್ಟಿವಿಟಿನಲ್ಲಿ ಇದ್ದಾಳೆ ಪಾಪ ಮೇಡಮು. ಅವಳು ಆ ಟೆರರಿಸ್ಟನ್ನು ಫೇಸ್ ಮಾಡ್ಬೋದು, ಈ ಟೆರರಿಸ್ಟ್ಗಳನ್ನ ಫೇಸ್ ಮಾಡೋಕ್ಕಾಗ್ತಿಲ್ಲ ಅವಳ ಕೈಯಲ್ಲಿ. ಹಾಂ, ಈ ಇಂಟರ್ನಲ್ ಟೆರರಿಸ್ಟ್ಗಳಿದಾರಲ್ಲ ಇವ್ರನ್ನ ಪಾಪ ಫೇಸ್ ಮಾಡೋಕ್ಕಾಗ್ತಿಲ್ಲ ಅವಳ ಕೈಯಲ್ಲಿ. ಆ ಟೆರರಿಸ್ಟ್ಗಳಿಗೆ ಹೆಂಗ ಬಂದು ಕಿಡ್ಕೊಂಡು ನಿಂತಿಯಾಳೆ ಪಾಪ, ಕಿತ್ತೂರಾಣಿ ಚೆನ್ನಮ್ಮಂತರ. ಅದಕ್ಕೆ ಅವಳು ಪಾಪ ಗೋಳಾಡ್ಕೊಂಡು ಹಾಕ್ಬಿಟ್ಲು ಅಲ್ಲಿ ಇದರಲ್ಲಿ. ಅದನ್ನು ಈಗ ನಾವೆಲ್ಲ ತನಿಖೆ ನಡೆಸ್ತಾ ಇದ್ದೀವಲ್ಲ, ನನಗೆ ನಾಚಿ ಕೆಟ್ಟವ್ರು ತಂದು ತನಿಖೆ ನಡೆಸ್ತಿದ್ದಾರೆ. ತನಿಖೆ ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ಕುನ್ನಾ ಆಯೋಗದ ವರದಿನ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಿ ಅಂತ ಹೈಕೋರ್ಟ್ ಹೇಳಿದೆ. DNA ಕೇಸ್ ಹಾಕಿದ್ದಾರೆ, ನಮ್ಗೆ ಅದು ಸಿಕ್ಕಿಲ್ಲ ಅಂದಿದೆ. ಅದಕ್ಕೆ ಸರ್ಕಾರ ಹೇಳಿದೆ ಅವರು ಕೊಡಕ್ಕೆ ಬರಲ್ಲ ನಾವು ವರದಿನ ಅಂತ. ಹಂಗಾರೆ ಕೋರ್ಟ್ ಆಯಿತು, ಕೊಡಕ್ಕೆ ಬರ್ದಿದ್ರು ಪರವಾಗಿಲ್ಲ, ತಾಮರ್ರಿ ಇಲ್ಲಿ ಲಕೋಟೆನಲ್ಲಿ ಮುಚ್ಚಿಬಿಟ್ಟು ನಮಗೆ ಕೊಡ್ರಪ್ಪ ಅಂತ ಅಂದಿದ್ದಾರೆ. ಆಗಸ್ಟ್ 7ನೇ ತಾರೀಕು ವಿಚಾರಣೆ ಮಾಡ್ತಾರಂತೆ, ಮಾಡಲಿ. ರೇಪ್ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ಪ್ರಜ್ವಲ್ ರೇವಣ್ಣಗೆ ಇವತ್ತು ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ಅವರ ತಂದೆ ರೇವಣ್ಣ ಅವರು ಶೃಂಗೇರಿ ಶಾರದಾಂಬೆ ದೇಗುಲಕ್ಕೆ ಹೋದರು, ವಿಶೇಷ ಪೂಜೆ ಸಲ್ಲಿಸಿದರು. ಜೊತೆಗೆ ಅವರ ಅಭಿಮಾನಿಗಳು ಹೊಳೆನರಸೀಪುರ ಮತ್ತು ಅರಸೀಕೆರೆ ಪಟ್ಟಣದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನ ವಿತರಣೆ ಮಾಡಿದ್ದಾರೆ. ಹಣ್ಣು ಹಂಪಲು ಕೊಟ್ಕೊಳ್ಳಿ, ಅದು ಅವ್ರವ್ರ ಇಷ್ಟ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಶಾರದಾಂಬೆ ದೇಗುಲದಲ್ಲಿ ವಿಶೇಷ ಪೂಜೆ ಮಾಡಿದ್ದೀರಿ, ಹೆಣ್ಣುಮಗಳ ಕೇಸಲ್ಲಿ ಕನ್ವಿಕ್ಷನ್. ಆಲ್ ರೈಟ್, ಅದು ನಿಮ್ಮ ಆಯ್ಕೆ, ನಿಮ್ಮ ಇಷ್ಟ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧದ ಸರ್ಕಾರಿ ಜಮೀನು ಒತ್ತುವರಿ ಪ್ರಕರಣ ಸಂಬಂಧ SIT ರಚನೆ ಪ್ರಶ್ನಿಸಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆಯನ್ನು ಆಗಸ್ಟ್ 28ನೇ ತಾರೀಕು ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ಮೈಸೂರಿನಲ್ಲಿ ದಸರಾದು ಗಜಪಡೆ ಬಂದಿದೆ, ರಿಲ್ಯಾಕ್ಸ್ ಆಗಿದ್ದಾರಂತೆ, ಟೆನ್ಷನ್ ಇಲ್ವಂತೆ. ಟೆನ್ಷನ್ ಇರೋದು ಈ ಭಾರತದ ಪ್ರಜೆಗಳಿಗೆ, ಆನೆಗಳಿಗಲ್ಲ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲೆಲ್ಲ ಆನೆಗಳು ಕಾಡಿಂದ ಬಂದಿವೆಯಲ್ಲ, ಆರಾಮಾಗಿ ಓಡಾಡ್ಕೊಂಡಿದ್ದಾರಂತೆ. ಸ್ವಲ್ಪ ಊಟ ತಿಂಡಿ ಎಲ್ಲ ಕೊಡ್ತಾರೆ ಈಗ ಚೆನ್ನಾಗಿ. 3 ದಿನ ಆದಮೇಲೆ ಅರಮನೆಗೆ ಪ್ರವೇಶ ಕರ್ಕೊಂಡು ಹೋಗ್ತಾರೆ. ಅದು ಅಕ್ಲಮಟೈಸ್ ಆಗುತ್ತೆ, ಅದಕ್ಕೆ ಅವಕ್ಕೂ ಗೊತ್ತಾಗೋಗಿರುತ್ತೆ. ಎಲಿಫೆಂಟ್ಗಳ ಮೆಮೊರಿ ತುಂಬ ಅದ್ಭುತವಾಗಿರೋದ್ರಿಂದ ಅವಕ್ಕೂ ಗೊತ್ತು ಇದೆಲ್ಲ. ಇಲ್ಲಿ ಬರ್ತಾರೆ, 3 ದಿನ ಕೂಡಾಕ್ತಾರೆ. 3 ದಿನ ಅಂತಲ್ಲ, ಒಂದು ಸ್ವಲ್ಪ ದಿನ, ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೂಡಾಕ್ತಾರೆ, ಸ್ವಲ್ಪ ಕರ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಅವಕ್ಕೆಲ್ಲ ಗೊತ್ತು ಅಲ್ರಿ. ತಂದೆ ತಾಯಿ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನಿಂದ ಹೇಳಿಕೊಟ್ಟಿದ್ದನ್ನು ನೆನಪಲ್ಲಿಟ್ಟುಕೊಂಡು 100 ಕಿಲೋಮೀಟರ್ಗಳ ಗಟ್ಟಲೆ ತನ್ನ ಇಡೀ ಹಿಂಡನ್ನು ಕರ್ಕೊಂಡು ಅದು ನೀರೇ ಸಿಗದಂತಹ ಜಾಗದಲ್ಲಿ ನೀರನ್ನು ಹುಡುಕೊಂಡು ಹೋಗುವಷ್ಟು ಬುದ್ಧಿವಂತಿಕೆ. ಯಾವ GPS ಇಲ್ಲ, ಏನಿಲ್ಲ. ನೀನು ನಮ್ಮ ಥರನ ಹಾಕ್ಬಿಟ್ಟು ಎಲ್ಲಿ ಬರುತ್ತೆ ಸರ್, ಸ್ವಲ್ಪ ಲೊಕೇಶನ್ ಕೊಡಿ ಅಂತ ಹಾಕೊಳ್ಳೋಕ್ಕೆ. ಅವು ಗೊತ್ತಾಗಲ್ವ, ಅವಕ್ಕೆ ಎಲ್ಲ ಗೊತ್ತು. ಅವಕ್ಕೆ ಬುದ್ಧಿವಂತ.